ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಗ್ರೀನ್ಸ್ ಆ್ಯಂಡ್ ಸ್ಪೈಸಸ್ ಕಿಚನ್. ಬ್ರೇಕ್ಫಾಸ್ಟ್ ಸೀರೀಸ್ ಸ್ಟಾರ್ಟ್ ಆಗ್ತಿದೆ. ಸೊ ನಮ್ಮ ಕಿಚನಲ್ಲಿ ಇವತ್ತೊಂದು ಸೂಪರ್ ಆ್ಯಂಡ್ ಹೆಲ್ದಿ ಆಗಿರೋ ಬ್ರೇಕ್ಫಾಸ್ಟ್ ಪೊಂಗಲ್ ರೆಡಿ ಆಗಿದೆ. ಫ್ರೆಂಡ್ಸ್, ಈ ಮಳೆಗಾಲದಲ್ಲಿ ಬಿಸಿಯಾದ ಪೊಂಗಲ್ಗೆ ತುಪ್ಪ ಹಾಕ್ಕೊಂಡು ಅದ್ರ ಜೊತೆ ಈರುಳ್ಳಿ ಟೊಮೊಟೊ ಗೊಜ್ಜು ಮಾಡಿಕೊಂಡು ತಿಂತಾ ಇದ್ರೆ ವಾವ್, ಅಮೇಝಿಂಗ್ ಆಗಿರುತ್ತೆ ಅಲ್ವಾ? ಏನಂತೀರಾ? ಹೆಸರುಬೇಳೆ, ಗೋಡಂಬಿ, ಕಾಯಿ ತುರಿ ಹಾಗೆ ಮೆಣಸು, ಜೀರಿಗೆ ಎಲ್ಲ ಹಾಕಿ ಮಾಡಿರೋದ್ರಿಂದ ಸಖತ್ ಅದ್ಭುತವಾದ ರೆಸಿಪಿ ಇದು. ನಾನು ಹೇಳ್ಕೊಡೋ ಟಿಪ್ಸ್ ಫಾಲೋ ಮಾಡಿ ನೀವು ಈ ಮಳೆಗಾಲದಲ್ಲಿ ಈ ಥರ ರುಚಿಯಾಗಿ ಪೊಂಗಲ್ ಮಾಡಿಕೊಂಡು ತುಪ್ಪ ಹಾಕ್ಕೊಂಡು ಈರುಳ್ಳಿ ಟೊಮೊಟೊ ಗೊಜ್ಜು ಮಾಡಿಕೊಂಡು ತಿನ್ನಿ. ಸೂಪರ್ ಆಗಿ ಟೇಸ್ಟಿಯಾಗಿರುತ್ತೆ. ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪೊಂಗಲ್ಗೆ ಮಾಡೋವಂಥ ಈರುಳ್ಳಿ ಟೊಮೊಟೊ ಗೊಜ್ಜು ಹೇಗೆ ಮಾಡೋದು ಅಂತ ನೆಕ್ಸ್ಟ್ ವೀಡಿಯೋನಲ್ಲಿ ತೋರಿಸ್ತೀನಿ, ಯಾಕಂದರೆ ಲಾಂಗ್ ವೀಡಿಯೋ ಆಗಿಬಿಡುತ್ತೆ. ಸೊ ಹೇಗೆ ಮಾಡೋದು ನೋಡೋಣ. ಪೊಂಗಲ್, ಲೆಟ್ ಸ್ಟಾರ್ಟ್. ಫ್ರೆಂಡ್ಸ್, ಪೊಂಗಲ್ಗೆ ಯಾವಾಗಲೂ ಸ್ವಲ್ಪ ಹೆಸರುಬೇಳೆ ಜಾಸ್ತಿ ಹಾಕಬೇಕು. ಸೊ 1 ಕಪ್ಪು ಹೆಸರುಬೇಳೆಗೆ ಅರ್ಧ ಕಪ್ ಅಷ್ಟೇ ಅಕ್ಕಿ ಹಾಕಬೇಕು. ಒಂದೊಂದು ಮೆಣಸು ಹಂಗೆ ಹಾಕಿದ್ರೆ ಮಕ್ಕಳು ಇದನ್ನು ತೆಗೆದಿಟ್ಬಿಡ್ತಾರೆ ಅಂತ ಪುಡಿ ಮಾಡಿಟ್ಕೊಂಡಿದ್ದೀನಿ. ತೆಂಗಿನಕಾಯಿನ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಹಸಿ ಶುಂಠಿನ ಕಟ್ ಮಾಡಿ ಸಣ್ಣದಾಗಿ ಇಟ್ಕೊಂಡಿದ್ದೀನಿ. ಈಗ ಮೊದಲಿಗೆ ಹೆಸರುಬೇಳೆನ ಹುರ್ಕೋಬೇಕು. ಒಂದು ಬಾಣಲಿನಲ್ಲಿ ಹೆಸರುಬೇಳೆ ಹಾಕ್ಕೊಂಡು ಸ್ವಲ್ಪ ತುಪ್ಪ ಹಾಕ್ಕೊಂಡು ಇದನ್ನು ಘಮ್ ಅಂತ ಸ್ಮೆಲ್ ಬರೋ ತನಕ ಮಾತ್ರನೇ ಹುರಿಬೇಕು. ತುಂಬ ಡೀಪ್ ಫ್ರೈ ಮಾಡಬಾರ್ದು. ಈಗ ಹೆಸರುಬೇಳೆ ಆಗೋಗಿದೆ. ಅಕ್ಕಿನ ಒಂದು ಬಟ್ಲಿನಲ್ಲಿ ಹಾಕ್ಬಿಟ್ಟು ನೀರು ಹಾಕಿ ಇದನ್ನು ಚೆನ್ನಾಗಿ ತೊಳೆದು ನೀರು ತೆಗೆದು ರೆಡಿ ಮಾಡಿಟ್ಕೋಬೇಕು. ಇವಾಗ ಕುಕ್ಕರಲ್ಲಿ ನಾವು ಹುರಿದಿಟ್ಕೊಂಡಿರೋ ಹೆಸರುಬೇಳೆ ಹಾಕ್ಕೊಳ್ಳೋಣ. ಹಾಗೆ ನೀರಿನಲ್ಲಿ ತೊಳೆದಿಟ್ಟಿರೋ ಅಕ್ಕಿನ ಕೂಡ ಹಾಕ್ಕೊಳ್ಳೋಣ. ಈಗ ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋ ಕಾಯಿ ತುರಿನೂ ಹಾಕ್ಕೊಳ್ಳೋಣ. ಒಂದು ಸ್ವಲ್ಪ ಕರಿಬೇವು ಹಾಕ್ಕೊಂಡು ಇದಕ್ಕೆ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರೋ ಹಸಿ ಶುಂಠಿ ಹಾಕ್ಕೊಂಡು 1 ಸ್ಪೂನಷ್ಟು ಪೆಪ್ಪರ್ ಪೌಡರ್ ಹಾಕ್ಕೊಳ್ಳೋಣ. ಅರ್ಧ ಸ್ಪೂನ್ ಜೀರಿಗೆ ಹಾಕಿಬಿಟ್ಟು ಇದಕ್ಕೊಂದು ಸ್ವಲ್ಪ ಅರಿಶಿನ ಪುಡಿ ಹಾಕಿ ಈಗ ಉದ್ದುದ್ದ ಕಟ್ ಮಾಡ್ಕೊಂಡಿರೋ ಹಸಿಮೆಣಸಿನ್ಕಾಯಿ ಹಾಕಿದ್ದೀನಿ. ಫ್ರೆಂಡ್ಸ್, ಒಂದು ಇಂಪಾರ್ಟೆಂಟ್ ಟಿಪ್ಸ್ ಏನಂದರೆ ಸ್ವಲ್ಪ ತುಪ್ಪ ಹಾಗೆ ಎಣ್ಣೆ ಹಾಕೋದ್ರಿಂದ ಪೊಂಗಲ್ ತುಂಬ ಸಾಫ್ಟ್ ಆಗಿರುತ್ತೆ. ಈಗ ನೀರು ಮೆಜರ್ಮೆಂಟು ನಾನು 5 ಲೋಟ ನೀರು ತೊಗೊಂಡಿದ್ದೀನಿ. ಈ 5 ಲೋಟ ನೀರು ಕೂಡ ಇದನ್ನು ಈ ಕುಕ್ಕರಲ್ಲಿ ಹಾಕಿಟ್ಬಿಡಬೇಕು. ಓಕೆ ಫ್ರೆಂಡ್ಸ್, ಈಗ ಅರ್ಧ ಕೆಲಸ ಮುಗೀತು. ಇದನ್ನೆಲ್ಲ ಹಾಕಿ ಇದನ್ನು ಒಂದ್ಸಲ ಕಲಿಸ್ಬಿಟ್ಟು 2 ವಿಸಿಲ್ ಬಂದಿದ ತಕ್ಷಣ ಗ್ಯಾಸ್ ಸ್ಟವ್ ಆಫ್ ಮಾಡಿಬಿಡ್ಬೇಕು. ಕುಕ್ಕರ್ ವಿಸಿಲ್ ಬರೋಷ್ಟರಲ್ಲಿ ಒಗ್ಗರಣೆ ಮಾಡಿಟ್ಕೊಂಬಿಡೋಣ. ಒಂದು ಬಾಣಲಿನಲ್ಲಿ ಒಂದು ಸ್ವಲ್ಪ ತುಪ್ಪ ಹಾಕಿಬಿಟ್ಟು 1 ಸ್ಪೂನ್ ಸಾಸಿವೆ ಹಾಕಿ, ಅರ್ಧ ಸ್ಪೂನ್ ಜೀರಿಗೆ ಹಾಕಿ, ಒಂದು ಸ್ವಲ್ಪ ಕರಿಬೇವು ಹಾಕ್ಕೊಳ್ಳೋಣ. ಒಂದು ಸ್ವಲ್ಪ ಬ್ಯಾಡಗಿ ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ಸೂಪರ್ ಫ್ಲೇವರ್ ಕೊಡೋದಕ್ಕೆ ನಾನು ಇದಕ್ಕೆ ಗೋಡಂಬಿನೂ ಹಾಕ್ತಾ ಇದ್ದೀನಿ. ಇದೆಲ್ಲ ಹಾಕ್ಬಿಟ್ಟು ಇದನ್ನು ಒಂದ್ಸಲ ನಾವು ಕಲಸೋಣ. ಈಗ ಒಗ್ಗರಣೆ ಆಗೋಯ್ತು, ಕುಕ್ಕರ್ ವಿಸಿಲ್ ಬಂದಾಯಿತು. ಸೊ ಹೇಗಾಗಿದೆ ನೋಡೋಣ. ವಾವ್, ಅರ್ಧ ಪೊಂಗಲ್ ಆಗೋಗಿದೆ. ಸೊ ನೋಡಿ, ಇವಾಗ ಇದನ್ನೆಲ್ಲ ನಾವು ಈ ಒಗ್ಗರಣೆನಲ್ಲಿ ಹಾಕ್ಬಿಡೋಣ. ಫ್ರೆಂಡ್ಸ್, ಈಗ ಒಂದು ಅರ್ಧ ಗ್ಲಾಸ್ ನೀರು ಹಾಕ್ಕೊಂಡ್ಬಿಟ್ಟು ಇದನ್ನು ಚೆನ್ನಾಗಿ ಕಲಸೋಣ. ಮಧ್ಯದಲ್ಲಿ ಗೋಡಂಬಿ, ಕಾಯಿ ತುರಿ, ನಿಮಗೆ ಜೀರಿಗೆ, ಪೆಪ್ಪರ್ ಎಲ್ಲ ಸಖತ್ ಟೇಸ್ಟಿಯಾಗಿ ಸಿಗ್ತಾ ಇರುತ್ತೆ. 1.5 ಸ್ಪೂನಷ್ಟು ಉಪ್ಪು ಹಾಕಿ ಒಂದು ಸ್ವಲ್ಪ ಕೊತ್ತಂಬರಿ ಹಾಕ್ಬಿಟ್ಟು ಇದನ್ನು ಸ್ವಲ್ಪ ಹೊತ್ತು ಮುಚ್ಚಿಡೋಣ. ಈಗ 5 ನಿಮಿಷ ಆದಮೇಲೆ ತೆಗೆದು ನೋಡಿದ್ರೆ ಸಖತ್ ಟೇಸ್ಟಿ ಆಗಿರೋ ಪೊಂಗಲ್ ರೆಡಿ ಆಗೋಯ್ತು. ಇದೇ ಥರ ಪೊಂಗಲ್ ನೀವು ಮನೇಲಿ ಮಾಡಬೇಕು ಅಂದರೆ ನಾನು ಹೇಳ್ಕೊಟ್ಟಿರೋ ಟಿಪ್ಸ್ ಫಾಲೋ ಮಾಡಿ ನೀವು ಮನೇಲಿ ಟ್ರೈ ಮಾಡಿ. ಹೇಗಿದೆ ಅಂತ ಪ್ಲೀಸ್ ಕಮೆಂಟ್ ಮಾಡಿ. ತುಪ್ಪ ತುಂಬ ಹಾಕ್ತಿದ್ದೀನಿ ಅಂತ ಅಂದ್ಕೋಬೇಡಿ. ಪೊಂಗಲ್ಗೆ ಎಷ್ಟು ತುಪ್ಪ ಇರುತ್ತೆ ಅಷ್ಟೇ ರುಚಿಯಾಗಿರುತ್ತೆ. ಸೊ ಬೇರೆ ಯಾವುದಕ್ಕನ್ನು ಕಮ್ಮಿ ಮಾಡ್ಕೊಳ್ಳೋಣ, ಪೊಂಗಲ್ಗೆ ತುಪ್ಪ ಹಾಕ್ಕೊಂಡೇ ತಿನ್ನೋಣ. ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಫ್ರೆಂಡ್ಸ್, ಇನ್ನೂ ಒಳ್ಳೆ ವಿಡಿಯೋಸ್ ಮುಂದೆ ಬರೋದಿದೆ. ತುಪ್ಪ ಹಾಕ್ಕೊಂಡು ಹಾಗೆ ಗೊಜ್ಜು ಹಾಕ್ಕೊಂಡು ಇದ್ರ ಜೊತೆಗೆ ಗೋಡಂಬಿ ಹಾಗೆ ಕಾಯಿ ತುರಿನ ಅದ್ರಲ್ಲಿ ಹಾಕ್ಕೊಂಡು ತಿಂತಾ ಇದ್ರೆ ಮಜವಾಗಿರುತ್ತೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.